ಪ್ರಾಪರ್ಟೀಸ್ ಇನ್ ಮೈಸೂರು 3040. ಇದು ಮೂಡಾ ಲೇಔಟ್, ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಮೈಸೂರು. ಮೈಸೂರು ಸಿಟಿ ಸೆಂಟ್ರಿಂದ 8 ಕಿಲೋಮೀಟರ್ ಆಯ್ತಿದೆ ಇದು. ವಿತ್ ಪಿಲ್ಲರ್ ಕನ್ಸ್ಟ್ರಕ್ಷನ್. ಆರ್ಕಿಟೆಕ್ಚರ್ ಪ್ಲಾನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಟೀಕ್ವುಡ್ ಹಾಕಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್. ಫರ್ನಿಶ್ಡ್ ಹೌಸ್ ಇದು. ಹೊರಗಡೆ ಒಂದು ದೊಡ್ಡ ಕಾರ್ ನಿಲ್ಸ್ಕೋಬೋದು. ಪೋರ್ಟಿಕೋ ಒಳಗಡೆ ಒಂದು ದೊಡ್ಡ ಕಾರ್ ನಿಲ್ಸ್ಕೋಬೋದು. 2 ದೊಡ್ಡ ಕಾರ್ ಇದ್ರೂ ಆರಾಮಾಗಿ ಒಂದು ಹೊರಗಡೆ ಒಂದು ಒಳಗಡೆ ನಿಲ್ಸ್ಕೋಬೋದು. ನೋಡಿದ್ದು ಕಾರ್ ಪಾರ್ಕಿಂಗ್, ದೊಡ್ಡ ಕಾರೇ ನಿಲ್ಸ್ಕೋಬೋದು. ಇದರಲ್ಲಿ ಎಕ್ಸ್ಟ್ರಾ ಪ್ರೈವೇಟ್ ಬೋರ್ವೆಲ್ಲು ಹಾಕಿದ್ದಾರೆ. ಮಾಮೂಲಿ ಮೂಡಾ ವಾಟರ್ ಬರುತ್ತಲ್ಲ, ಅದೂ ಬರುತ್ತೆ. ಕೆಲಸ ಭಾಳ ನೀಟಾಗಿ ಮಾಡಿದ್ದಾರೆ. ನೋಡಿ, ಇದು ಗ್ಯಾಸ್ ಸಿಲಿಂಡರ್ ಇಟ್ಕೊಳ್ಳೋದಕ್ಕೆ ಕೇಜ್ ಮಾಡಿರೋದು. ಒಳಗಡೆ ಯುಟಿಲಿಟಿಗೆ ಹೋಗ್ಬೇಕಂದ್ರೆ ಇಲ್ಲೊಂದು ಗೇಟ್ ಹಾಕಿದ್ದಾರೆ. ಮೇನ್ ಎಂಟ್ರೆನ್ಸ್ ಡೋರ್ ಇದು. ಈ ಚೌಕಟ್ಟು ಹಾಕಿದ್ದಾರೆ ನೋಡಿ, 4x4.5 ಇಂಟು 11 ಇಂಚಸ್ ಹಾಕಿರೋದು. 4.5 ಮತ್ತು 11 ಇಂಚ್ ಅಗಲ ಉದ್ದ ಚೌಕಟ್ಟು. ಇಂಚಸ್ ಎಲ್ಲ ಬ್ರಾಸ್ತಿ ಹಾಕಿದ್ದಾರೆ ನೋಡಿ. ಡೋರ್ದು ಥಿಕ್ನೆಸ್ 1.25 ಇಂಚ್ ಹಾಕಿದ್ದಾರೆ. ಫುಲ್ ಟೀಕ್ ವುಡ್, ಹುಣಸೂರು ಟೀಕ್ ಹಾಕಿರೋದು. ಇನ್ನು ಫ್ಲೋರಿಂಗ್ ಪಾಲಿಷ್ ಆಗಿಲ್ಲ ನೋಡಿ. ಕಿಟಕಿ ಎಲ್ಲ ದೊಡ್ಡದು ಹಾಕಿದ್ದಾರೆ, ಗಾಳಿ ಬೆಳಕು ಚೆನ್ನಾಗಿರಲಿ ಅಂತ. ಫ್ಲೋರಿಂಗ್ ಗ್ರಾನೈಟ್, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕಿದ್ದಾರೆ. ಲಿವಿಂಗ್ ಆದಮೇಲೆ ಡೈನಿಂಗ್ ಹಾಲ್ ಇದು. ಡೈನಿಂಗ್ ಹಾಲ್ಗೆ ವಾಶ್ ಬೇಸನ್ನು ಕೊಟ್ಟಿದ್ದಾರೆ ನೋಡಿ. ಲಿವಿಂಗ್ಗೆ ಸಿಂಪಲ್ಲಾಗಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಎದುರುಗಡೆ ಕಾಣ್ತಾ ಇರೋದು TV ಕ್ಯಾಬಿನೆಟ್. ಲೆಫ್ಟಲ್ಲಿ ಕಾಣ್ತಾ ಇದೆಯಲ್ಲ, ಇದು ವಾಶ್ ಬೇಸನ್ನು. ಸ್ಟ್ರೈಟ್ ಕಾಣ್ತಾ ಇದೆಯಲ್ಲ, ಕಾಮನ್ ಬಾತ್ರೂಮ್ ಇದು. ಇನ್ನು ಫಿಟ್ಟಿಂಗ್ಸ್ ಯಾವುದಕ್ಕೂ ಹಾಕಿಲ್ಲ. ಫಿಟ್ಟಿಂಗ್ಸ್ ಕಮಿಟ್ಮೆಂಟ್ ಆದಮೇಲೆ ಮಾಡಿಕೊಡೋದು. ಯಾಕಂದರೆ ಇಲ್ಲಿ ಬಂದವರೆಲ್ಲ ಯೂಸ್ ಮಾಡ್ತೀನಿ ಅಂತಾರಲ್ಲ, ಅದಕ್ಕೆ ಹಾಕ್ಸಿಲ್ಲ ಇವರು. ನೋಡಿ, ಡೈನಿಂಗ್ ಹಾಲ್ ಇದು. ಪೂಜಾ ರೂಮ್. ಪೂಜಾ ರೂಮ್ಗೆ ಫುಲ್ ಕಾರ್ವಿಂಗ್ ಫ್ರೇಮ್ ಹಾಕಿದ್ದಾರೆ. ಪೂಜಾ ರೂಮ್ ಭಾಳ ವಿಶಾಲವಾಗಿದೆ. ಫುಲ್ ಟೀಕ್ವುಡ್ ಯೂಸ್ ಮಾಡಿದ್ದಾರೆ. ಕಿಚನ್. ಫಿಲ್ಟರ್ ವಾಟರ್ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಚಿಮ್ನಿಗೂ ಪ್ರಾವಿಷನ್ ಕೊಟ್ಟಿದ್ದಾರೆ. ಚಿಮ್ನಿಗೆ
ಫುಲ್ ಕಿಚನ್ ಕ್ಯಾಬಿನೆಟ್ ಮಾಡಿದ್ದಾರೆ. ಯುಟಿಲಿಟಿಗೆ ಡೋರ್ ಇದು. ಆ ಬೀಗ ಇರಲಿಲ್ಲ, ಅದಕ್ಕೆ ಒಳಗಡೆ ತೋರಿಸ್ತಾ ಇಲ್ಲ ನಾನು. ಯುಟಿಲಿಟಿನೂ ದೊಡ್ಡದಾಗಿದೆ. ಹೊರಗಡೆಯಿಂದ ಬರೋದಕ್ಕೆಲ್ಲ ಅನುಕೂಲ ಇದೆ ಯುಟಿಲಿಟಿಗೆ. ನೋಡಿ, ಇದೊಂದು ಬೆಡ್ರೂಮು. ಇದ್ರದ್ದು ಬೆಲೆ 85 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. 85 lakh rupees. ಮೂಡಾ ಲೇಔಟು 30-40 ಸೈಟ್ ತಗೊಂಡು ಕನ್ಸ್ಟ್ರಕ್ಷನ್ ಮಾಡಿರೋದು. ಫುಲ್ ಕ್ಲಾಸ್ 1 ಮೆಟೀರಿಯಲ್ ಹಾಕಿದ್ದಾರೆ. ವಾರ್ಡ್ರೋಬು, ಡ್ರೆಸ್ಸಿಂಗ್ ಟೇಬಲ್, ಡೋರೆಲ್ಲ ಟೀಕುಡ್. ಮತ್ತು ಲಿವಿಂಗ್ ಕಡೆ ಬಂದಿದ್ದೀನಿ. ಲಿವಿಂಗ್ ಕಡೆ ಬಂದು ಈ ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರ್ ಆಗಿದ್ದೀನಿ ಈಗ. ನೋಡಿ, ಇದು ಮಾಸ್ಟರ್ ಬೆಡ್ರೂಮು. ವಾರ್ಡ್ರೋಬು, ಡ್ರೆಸ್ಸಿಂಗ್ ಟೇಬಲ್. ವಾರ್ಡ್ರೋಬು ಮೇಲ್ಗಡೆ ರಾಫ್ಟ್ ಎಲ್ಲ ಮಾಡಿದ್ದಾರೆ ವಾರ್ಡ್ರೋಬ್ ಮೇಲೆ. ಕಿಟಕಿ ಎಲ್ಲ ನೋಡಿ, ಯಾವುದೂ ಚಿಕ್ಕದಿಲ್ಲ, ಎಲ್ಲ ದೊಡ್ಡದೇ ಹಾಕಿರೋದು. ಅಟ್ಯಾಚ್ ಬಾತ್ರೂಮ್. ಇವನ್ ಅಟ್ಯಾಚ್ ಬಾತ್ರೂಮ್ಗೂ ಡೋರ್ ಹಾಕಿಲ್ಲ. ಏನಕ್ಕೆ ಅಂತ ಅಂದರೆ, ಅದು ಬರ್ತಾರಲ್ಲ, ನಾವು ಒಂದು ಸ್ವಲ್ಪ ಹೋಗಿ ಬಂದುಬಿಡ್ತೀವಿ ಅಂತಾರೆ. ಮತ್ತು ದಿನಕ್ಕೆ ಒಂದು 2-3 ಜನ ಬರ್ತಾರಲ್ಲ ನೋಡೋಕ್ಕೆ. ಅದಕ್ಕೆ ಹೋಗಿ ಬಂದಮೇಲೆ ಏನೂ ಮಾಡೋಕ್ಕಾಗ, ಗಲೀಜು ಮಾಡಿದ್ರೆ. ಅದಕ್ಕೋಸ್ಕರ ಫಿಟ್ಟಿಂಗ್ ಮಾಡ್ಸೋಕ್ಕಿಲ್ಲ ಇವರು. ಲಾಸ್ಟಲ್ಲಿ ಕಮಿಟ್ ಮಾಡಿದ್ಮೇಲೆ ಮಾಡಿಕೊಡ್ತೀನಿ ಅಂತ ಅಂತಾರೆ. ನೋಡಿ, ಇದೆಲ್ಲ ಟೀಕುಡ್ ಡೋರ್ಸು. ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ಇದು ಮೈಸೂರು ಸಿಟಿ ಸೆಂಟ್ರಿಂದ 8 ಕಿಲೋಮೀಟ್ರ್ ಐತಿದೆ ಇದು. ಮೇಲ್ಗಡೆ ಟೆರೆಸ್ ಮೇಲೆ ಬಂದಿರೋದು. ನೋಡಿ, ಇಲ್ಲೊಂದು ವಾಷಿಂಗ್ ಮೆಷಿನ್ ಇಟ್ಕೊಂಡು ಗ್ರಿಲ್ ಹಾಕ್ಕೊಂಡ್ರೆ 24 hours ಸೇಫ್ಟಿಯಾಗಿ ಇರ್ತಿದೆ. ಇಲ್ಲೇ ವಾಶ್ ಮಾಡಿ ಇಲ್ಲೇ ಒಣಗಕ್ಕೆ ಹಾಕ್ಬಿಡ್ಬೋದು. ನೋಡಿ, ಈ ಥರ ಇದೆ ಪಿಲ್ಲರ್ ಕನ್ಸ್ಟ್ರಕ್ಷನ್ಸು.